ಹಾಯ್ ನಮಸ್ತೆ. ಇವತ್ತು ದೋಸೆ ಹಿಟ್ಟಲ್ಲಿ ಒಂದು ಕ್ವಿಕ್ ಆಗಿರೋ ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲರ ಮನೇಲೂ ಖಂಡಿತ ಒಂದು ಬಟ್ಲು, ಒಂದು ಚಿಕ್ಕದು, ಒಂದು 2 ದೋಸೆ ಆಗೋಷ್ಟು ದೋಸೆ ಹಿಟ್ಟು ಮಿಕ್ಕತ್ತೆ, ಅಥವಾ ಇಡ್ಲಿ ಹಿಟ್ಟು. ಅದನ್ನು ಈ ಕಡೆ ಬಿಸಾಕೋಕ್ಕೂ ಆಗ್ದಿರಾ, ಎತ್ತಿಡೋಕ್ಕೂ ಆಗ್ದಿರಾ ಏನು ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಈ ಥರ ಒಂದು ಈವ್ನಿಂಗ್ ಸ್ನ್ಯಾಕ್ ಮಾಡ್ಬೋದು. ನಮ್ಮೂರಲ್ಲಿ ಹಬ್ಬಕ್ಕೆ ಸುಟ್ಟಿಟ್ಟು ಅಂತ ಮಾಡ್ತಾಯಿದ್ವಿ. ಇದೇ ಥರ ರುಬ್ಬಿಟ್ಟು ಮಾಡೋದು ಅದನ್ನು. ಯಾಕೆ ಅದರಲ್ಲೇ ಟ್ರೈ ಮಾಡ್ಬೋದು ಆ ಥರ ಅಂತ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾನಿಲ್ಲಿ ಇಡ್ಲಿ ಹಿಟ್ಟು ಮಿಕ್ಕಿತ್ತು 1 ಕಪ್ಪು, ಅದು ಫುಲ್ಲು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇರೋದ್ರಿಂದ ಎಣ್ಣೆ ಕುಡಿಯೋಲ್ಲ, ತುಂಬಾ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ. ಒಂದು 2 ಟೇಬಲ್ ಸ್ಪೂನ್ ಮೀಡಿಯಮ್ ರವೆ ಹಾಕ್ಕೊಳ್ತಾ ಇದ್ದೀನಿ, ಹುರಿದಿಟ್ಟಿರೋದು. ಹಸಿ ರವೆನೂ ಹಾಕ್ಬೋದು, ನಾನಿಲ್ಲಿ ಯಾವಾಗಲೂ ಹುರಿದಿಟ್ಕೊಳ್ತೀನಿ, ಅದರಿಂದ ಅದನ್ನು ಹಾಕ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ ಮತ್ತು ಸ್ವಲ್ಪ ಕರಿಬೇವು, ಇದಿಷ್ಟೂ ತರಿಯಾಗಿ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ. ಶುಂಠಿ 1 ಇಂಚು, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂಗೆ ನಾನಿಲ್ಲಿ ಒಂದು 4 ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ಕೊಳ್ಳಿ. ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸುಮಾರು ಜನ ಸ್ಟಾರ್ಟಿಂಗಲ್ಲೇ ನೋಡ್ಬಿಟ್ಟು ಹಾಗೆ ಸ್ಕಿಪ್ ಮಾಡಿಬಿಡ್ತಾರೆ. ಒಂದು ಈವ್ನಿಂಗ್ ಒಳ್ಳೆ ಸ್ನ್ಯಾಕ್ ರೆಡಿ ಆಗತ್ತೆ. ಈಗ 2 ಈರುಳ್ಳಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋದು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ. ಇದಿಷ್ಟು ಸೇರಿಸ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕೋಬೇಕು. ಆ ಪಾರ್ಟ್ ಸ್ಕಿಪ್ ಆಗೋಗಿದೆ. ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ತುಂಬಾ ಕ್ರಿಸ್ಪಿಯಾಗಿ, ಎಣ್ಣೆ ಅಂತೂ ಇದು ಒಂದು ಚೂರು ಕುಡಿಯೋಲ್ಲ. ನನಗೆ ಫಸ್ಟ್ ಡೌಟ್ ಇತ್ತು ಇದು ಎಣ್ಣೆ ಕುಡಿಯುತ್ತೆ, ಯಾಕೆಂದರೆ ಸುಟ್ಟಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಇದಾಗತ್ತೆ, ಬೇಕಾಗತ್ತೆ. ಇದು ಅದಕ್ಕಿಂತ ಚೆನ್ನಾಗಾಗಿತ್ತಿದು. ಈವ್ನಿಂಗ್ ಈ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ. ಡೆಫಿನೆಟ್ಲಿ ಎಲ್ಲರ ಮನೇಲೂ 1 ಕಪ್ ಆಗೋಷ್ಟು ಮಿಕ್ಕತ್ತೆ. ಇಡ್ಲಿ ಅಥವಾ ದೋಸೆ ಹಿಟ್ಟು ಯಾವ್ದು ಬೇಕಾದರೂ ತೊಗೋಬೋದು. ತುಂಬ ನೀರಿರಬಾರ್ದು ಅಷ್ಟೇ. ಈಗ ಇದು ಮಿಕ್ಸ್ ಆಗಿದೆ. ಒಂದು ಸತಿ ಉಪ್ಪು ಟೇಸ್ಟ್ ನೋಡಿ. ಇಲ್ಲಿ ಎಣ್ಣೆ ಸ್ವಲ್ಪ ಕಾದಿರಲಿ, ಫಸ್ಟು ಫುಲ್ ಉರಿ ಇರಲಿ. ಎಣ್ಣೆ ಕಾದಿಲ್ಲ ಅಂತ ಅಂದರೆ ಅದು ಎಣ್ಣೆ ಹೀರಕ್ಕೆ ಸ್ಟಾರ್ಟ್ ಆಗುತ್ತೆ, ಎಣ್ಣೆ ಆಗಿಬಿಡುತ್ತೆ. ಫಸ್ಟು ಫುಲ್ ಉರಿ ಇರಲಿ. ಎಲ್ಲ ಹಾಕಿದ್ಮೇಲೆ ಮೀಡಿಯಮ್ ಉರಿ ಮಾಡಿ, ಆವಾಗ ನೀಟಾಗಿ ಬೇಯುತ್ತೆ ಇದು. ಜಾಸ್ತಿ ಎಣ್ಣೆ ಹೀರಲ್ಲ ಆವಾಗ. ತುಂಬಾ ಔಟರ್ ಕ್ರಿಸ್ಪಾಗಿ ಒಳಗಡೆ ಕೂಡ ಬೇಯುತ್ತೆ. ಔಟರ್ ಕ್ರಿಸ್ಪಾಗೂ ತುಂಬಾ ಚೆನ್ನಾಗಿರುತ್ತೆ. ಇದು ತಿಂತ ನೆಕ್ಸ್ಟ್ ಫುಟೇಜ್ ಮಿಸ್ ಮಾಡ್ಕೊಂಬಿಟ್ಟಿದ್ದೀವಿ. ರೆಕಾರ್ಡ್ ಮಾಡಿದ್ದೀವಿ ಅಂದ್ಕೊಂಡು ರೆಕಾರ್ಡ್ ಮಾಡಿಲ್ಲ. ಅದು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ. ತುಂಬಾ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಬರೀ ಫೋಟೋ ಮಾತ್ರ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.